ಓಲ್ಗ ಊದಿದ್ರೆ ಯುದ್ಧ ಸೈನಿಕರು ಇಲ್ಲಿಂದ ಓಡ್ ಬರೋರು. ಇಲ್ಲೆಲ್ಲ ಯುದ್ಧ ಮಾಡೋರು, ಇಲ್ಲೆಲ್ಲ ಯುದ್ಧ ಮಾಡ್ತಾರೆ. ಮೋಸ ಆಗೋಯ್ತು ಸುರಂಗ ಅನ್ಕೊಂಡು ಹೋದೆ. ಕಣ್ಣ ಸುರಂಗ ಅನ್ಕೊ ಇಲ್ಲಿ ನೋಡಿ ಗೋಡೆ ಅಲ್ಲ, ಅದೇನು ವಿಶೇಷ ಇದೆ ಅಲ್ಲಿ ಸೈನಿಕರು ಮೇ ಬಿ ವಿಶ್ರಾಂತಿಗೋಸ್ಕರ ಅದು ಇರ್ಬಹುದು. ಮಳೆ ಗಿಳೆ ಬಂದ್ರೆ ವಿಶ್ರಾಂತಿಗೆ. ನಾವು ಸುರಂಗ ಅಂತ ಅನ್ಕೊಂಡ್ವಿ, ಮೋಸ ಆಗ್ಬಿಟ್ವಿ. ರಾಜ ಅವರೇ ನಮ್ಮನ್ನು ಮೋಸ ಮಾಡ್ಬಿಟ್ರಲ್ಲ ರಾಜ ಅವರೇ. ये बारिश तो टैस में कौन की खड़को नाचा जैसा ने खड़को ऐसा कौन की डब 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 नाचा. ಸೊ ಹೆಲ್ಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು ಎ ಟು ಝಿ. ಸೊ ಇವತ್ತು ನಾನು ಬಂದಿರೋದು ಸಿರಾದ ಏನಕ್ಕಪ್ಪ ಸಿರಾ ಫೇಮಸ್ ಅಂದ್ರೆ ಕೋಟೆ ನಾಡು ಸಿರಾ ಅಂತಾನು ಹೇಳ್ತಾರೆ, ಹಿಸ್ಟೋರಿಕ್ ಪ್ಲೇಸ್ ಅಂತಾನು ಹೇಳ್ತಾರೆ. ಸೊ ಇವತ್ತು ನಾನು ಕೋಟೆಯ ಮುಂದೆ ನಿಂತಿದ್ದೀನಿ. ಸೊ ಈ ಕೋಟೆ ಬಗ್ಗೆ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದೀನಿ. ಎಂಟ್ರಿ ಆಗ್ತಾನೆ ಸಖತ್ತು ದೊಡ್ಡದಾಗಿ ಕಾಣ್ತಾ ಇದೆ ಮಾತ್ರ. ಆಮೇಲೆ ಇಲ್ಲಿ ಬರ್ತಾ ದೊಡ್ಡ ಹಳ್ಳ ಕೂಡ ಕಾಣ್ತು. ಇಲ್ಲಿ ಹಳ್ಳ ನೋಡಿ, ಹಳ್ಳ ಕಾಣ್ತಾ ಇರ್ಬೋದು. ಸೊ ಈ ಹಳ್ಳ ಬೇಸಿಕಲಿ ಏನಕ್ಕೆ ಮಾಡ್ತಾರೆ ಅಂದ್ರೆ, ಸೈನಿಕರು ಯುದ್ಧ ಮಾಡ್ಬೇಕಾದ್ರೆ ಬಂದಿದ ತಕ್ಷಣ ಡೈರೆಕ್ಟ್ ನುಗ್ಗಬಾರ್ದು, ಈ ಹಳ್ಳದಲ್ಲಿ ಬೀಳ್ಬೇಕು ಅಂತಾನೆ ಈ ಹಳ್ಳನ ಇಷ್ಟು ಗುಂಡಿ ಮಾಡಿ ತೋಡಿದ್ದಾರೆ. ನೋಡಿ ಈ ಕಡೆ ಕೂಡ ಇದೆ. ಈ ಕೋಟೆ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ಇನ್ನ ಈ ಕೋಟೆಯಲ್ಲಿ ದೆವ್ವಗಳು ಅದು ಇದು ಅಂತೆಲ್ಲ ಹೇಳ್ತಾರೆ. ನಾವು ನೈಟೇ ಬರ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ಈ ವಿಡಿಯೋ ಮೇಲೆ ತುಂಬಾ ವ್ಯೂಸ್ ಬಂದು ಕಮೆಂಟ್ ಅಲ್ಲಿ ನೀವೇನಾದ್ರು ಗೋಸ್ಟ್ ವಿಡಿಯೋ ಮಾಡ್ಬೇಕು ಅಂತ ಏನಾದ್ರು ಕಮೆಂಟ್ ಅಲ್ಲಿ ಹೇಳಿದ್ರೆ ನಾನು ಅದನ್ನ ಕೂಡ ಮಾಡ್ತೀನಿ. ಸೊ ನೋಡಿ, ಇದು ಎಂಟ್ರಿ ಸೈಕ್ ಆಗಿದೆ ಮಾತ್ರ. ಆಲ್ಮೋಸ್ಟ್ ಈ ಚಿತ್ರದುರ್ಗದ ಕೋಟೆ ತರ ಸಿಮಿಲರ್ ಆಗಿ ಕಾಣ್ತಾ ಇದೆ ಅಂದ್ರೆ ನೋಡಿ. ಸೊ ಒಳಗೆ ಎಂಟ್ರಿ ಫ್ರೀ ಆಗಿದೆ ಗೈಸ್. ನೀವು ಏನಾದ್ರು ಬರ್ಬೇಕಂದ್ರೆ, ಈ ಕೋಟೆ ನೋಡ್ಬೇಕು ಅಂದ್ರೆ ಎಂಟ್ರಿ ಕೂಡ ಫ್ರೀ ಆಗಿದೆ. ಆದ್ರೆ ಪೊಲೀಸ್ ಅಂಕಲ್ ಯಾರೋ ಇದ್ದಾರೆ, ಅವರು ಹೋಗಿ ನೋಡ್ಕೊ ಬನ್ನಿ, ಆದ್ರೆ ತುಂಬಾ ದೂರ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ನೋಡೋಣ, ನಾವು ಹೇಳಿದ ಮಾತು ಕೇಳ್ತೀವ ಇಲ್ಲ ನೋಡೋಣ. ನೋಡಿ ಕೋಟೆ ಮಾತ್ರ ಸಕ್ಕತ್ತಾಗಿದೆ. ಅಂದ್ರೆ ನೋಡಿ, ಸೈನಿಕರು ಹಿಂಗ್ ಬಂದಿತ್ತು, ಹಿಂಗ್ ನಡ್ಕೊಂಡು ಓಡೋಗ್ಬೇಕು. ಹೆಂಗ್ ಓಡಾಗ್ತಾರೆ ಓ ಅನ್ಕೊಂಡು. ಅದೇನ ತೂತಗಳು ಅಲ್ಲಿ ನೋಡಿ, ತೂತಗಳು ಕಾಣ್ತಾ ಇದಾವೆ. ಅದು ಒಂದೊಂದ್ ಮೂಲೆಯಲ್ಲಿ ಮೇನ್ ಪಾಯಿಂಟ್ಸ್ ಅಂದ್ರೆ ಅಲ್ಲಿ ಆ ಮೂಲೆ ಒಂದು ಆ ತರ ದೊಡ್ಡ ಮೂಲೆಯಲ್ಲಿ ಸೈನಿಕರು ಅಲ್ಲಿ ಅವ್ರಿಗೆ ಪ್ರಮುಖ ಮುಖ್ಯಸ್ಥ ಅಂತ ಒಂದ್ ಬಿರ್ದು ಕೊಟ್ಟು ಅವ್ರನ್ನ ನಿಲ್ಸೋರು. ಅವ್ರು ಬಂದ್ ಹೇಳೋರು ಏನ ಅವ್ರದ್ದೊಂದು ಅದೇನು ಹೇಳ್ತಾರೆ, ಓಲ್ಗ ಊದಿದ್ರೆ ಯುದ್ಧ ಸೈನಿಕರು ಇಲ್ಲಿಂದ ಓಡ್ ಬರೋರು. ಇಲ್ಲೆಲ್ಲ ಯುದ್ಧ ಮಾಡೋರು, ಇಲ್ಲೆಲ್ಲ ಯುದ್ಧ ಮಾಡ್ತಾರೆ. ಸೊ ಗೈಸ್ ನೋಡಿದ್ರಲ್ಲ, ನಮ್ ಫ್ರೆಂಡ್ ಒಬ್ರು ಬಂದಿದ್ದಾರೆ, ನಮ್ಗೆ ಸಿಕ್ಕಿದ್ದಾರೆ ದಾರಿಯಲ್ಲಿ. ಅವ್ರು ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ. ಅವರು ಇದ್ರ ಬಗ್ಗೆನೆ ಓದ್ತಾ ಇದಾರೆ, ಅದಕ್ಕೆ ಅವ್ರು ಸ್ವಲ್ಪ ಜಾಸ್ತಿ ತಿಳಿದಿದೆ, ನಮ್ಗೆ ಕಡಿಮೆ ತಿಳಿದಿದೆ. ಆಮೇಲೆ ಬಟ್ಟೆ ನೋಡ್ತಾ ಇರ್ಬೋದು, ಸ್ವಲ್ಪ ಮಿಂಚಿಂಗ್ ಹಾಕೊಂಡಿದೀವಿ. ಏನಕ್ಕೆ ಅಂದ್ರೆ, ಸ್ವಲ್ಪ ನಾವು ಸಿರಾಗ್ ಬಂದಿದ್ದು ಮದ್ವೆಗೆ, ನಮ್ ಫ್ರೆಂಡ್ ಅವ್ರ ಅಣ್ಣನ ಮದ್ವೆ ಇತ್ತು, ಬಂದಿದ್ವಿ. ಹಾಗೆ ಹೋಗ್ತಾ ಇದು ಕೂಡ ಕವರ್ ಮಾಡೋಣ ಅಂತ ಅನ್ಸ್ತು. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಅದ್ರ ತುಂಬಾ ಕೇಳ್ಪಟ್ಟಿದ್ದೆ, ಏನೇನೇನೇನೋ ಕೇಳ್ಪಟ್ಟಿದ್ದೆ, ಅದಕ್ಕೆ ಇದು ಕೂಡ ಕವರ್ ಮಾಡೋಣ ಅಂತಾನೆ ಮಾಡ್ತಿರೋದು. ಇಲ್ಲಿ ನೋಡಿ, ಓಪನ್ ಏರಿಯಾ. ಇದೇನ್ ಕೆತ್ತನೆಗಳಿದೆಯಲ್ಲ, ಇದು ಮೇ ಬಿ ಹೇಳೋದು ಹಿಸ್ಟ್ರಿಲಿ ಕೃಷ್ಣದೇವನ ಕಾಲದ ಏನಿತ್ತು ಅದು ವಾಸ್ತುಶಿಲ್ಪಕ್ಕೆ ಇಂಪಾರ್ಟೆಂಟ್ ಕೊಟ್ಟಿದ್ದ ಅವನು ಅಂತ ಹೇಳ್ತಾರೆ. ದೆಹಲಿ ಸುಲ್ತಾನರ ಕಾಲದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅವರ ಆಳ್ವಿಕೆ ಕಾಲದಲ್ಲಿ ಇದೆಲ್ಲ ಅವರು ದಾಳಿಗೆ ಅಂತ ಬಂದು ಕಪ್ಪ ಕಾಣಿಕೆಗೋಸ್ಕರ, ವಜ್ರ ವೈಡೂರ್ಯಗೋಸ್ಕರ ಬಂದಾಗ ಆಕ್ರಮಣ ಮಾಡಿ ಕೆತ್ತನೆಗಳನ್ನೆಲ್ಲ ಹಾಳು ಮಾಡಿರೋದು. ಸೊ ಇದನ್ನೆಲ್ಲ ಕಿತ್ಬಿಟ್ಟಿದ್ದಾರೆ ಇವಾಗ. ಅಂದ್ರೆ ಇಲ್ಲೇನಿತ್ತು, ದೇವ್ರದ್ದು ಇತ್ತು ಅನ್ಸುತ್ತೆ, ಆ ತರ ಇತ್ತು. ಗಣೇಶ, ಬಸವ. ಓಕೆ, ಇಲ್ಲಿ ಗಣೇಶ ಕಾಣ್ತಾ ಇದೆ ನೋಡಿ, ಈ ತರ. ಇಲ್ಲೂ ಕಿತ್ತಾಕಿದ್ದಾರೆ. ಸೊ ಅವ್ರು ಇದನ್ನೆಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ. ಏನು ಮಾಡಕ್ಕಾಗಲ್ಲ, ನಾವು ಹಿಂದೆ ಹೋಗಿ ಅದನ್ನ ಸರಿ ಮಾಡಕ್ಕಾಗಲ್ಲ, ಇರೋದನ್ನೇ ನೋಡ್ಕೋಬೇಕಷ್ಟೇ ಅಲ್ಲ. ಮೇಲೆ ಹೋಗೋಣ, ಅಲ್ಲಿ ಮೇಲೆ ಏನೋ ಹತ್ತದಿದೆ, ಈ ತರ ಹಿಂಗೆ ಮೇಲೆ ಹತ್ತದೇನೋ ಇದೆಯಲ್ಲ. ಸೊ ಗೈಸ್ ನೋಡಿ, ಅದ್ ನೋಡಿ, ಅದು ನೋಡಿ, ಇಲ್ಲಿ ಹೋದ್ರೆ ಬಿದ್ದೋಗ್ತಿವಿ. ಇಲ್ಲಿ ಅದ್ ಫುಲ್ ಹಿಂದೆ ಅದೇನಿದೆ ಅದು ಫುಲ್ ಈ ಕೋಟೆ ಏನಿದೆ, ಆ ಕೋಟೆ ಹಿಂದೆ ಫುಲ್ ಇದೆ. ಅಂದ್ರೆ ಇದು ಹಳ್ಳ ಅದ್ರೊಳಗಡೆ ಗಾಜಿನ ಪೀಸಸ್, ಮುಳ್ಳು ಆಗ್ತಾ ಇದ್ರು. ಏನೇ ಯುದ್ಧ ನಡಿಬೇಕಾದ್ರೆ ಏಕಾಏಕಿ ಕೋಟೆಗೆ ಯಾರು ಪ್ರವೇಶ ಮಾಡ್ಬಾರ್ದು ಅಂದ್ಬಿಟ್ಟು ರಾಜನ ಐಡಿಯಾ ಅದು. ಬಂದವ್ರೆ ಅದ್ರೊಳಗಡೆ ಬೀಳ್ತಾ ಅಂದ್ರೆ ಈ ತರ ಅಂದ್ರೆ
ಈ ತರ ಹಳ್ಳ ಎಲ್ಲಾ ಕೋಟೆಯಲ್ಲೂ ಇರುತ್ತಾ ಅಥವಾ ಈ ಇದು ಕೆಲವು ಕೋಟೆಗಳಲ್ಲಿ ಮಾತ್ರ ಇರೋದು. ಎಲ್ಲಾ ಕೋಟೆಯಲ್ಲೂ ಇರಲ್ಲ, ಕೆಲವು ಕೋಟೆಯಲ್ಲಿ ಮಾತ್ರ ಈ ತರ ಮಾಡಿರ್ತಾರೆ, ತಲೆ ಓಡಿಸಿರ್ತಾರೆ ಅವಾಗ. ನೋಡಿ ಭಾರಿ ದೊಡ್ಡದಾಗಿದೆ. ಗೈಸ್, ಇಲ್ಲಿ ಇನ್ನೊಂದು ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ನಿಮ್ಗೆ, ಇಲ್ಲಿ ರಾತ್ರಿ ಆದ್ರೆ ದೆವ್ವಗಳ ಓಡಾಡ್ತವೆ ಅಂತ ತುಂಬಾ 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 ಜನ ಹೇಳ್ತಾರೆ. ನೋಡಿ, ನಿಮ್ಗೆ ಈ ವಿಡಿಯೋ ಮೇಲೆ ಅಟ್ಲೀಸ್ಟ್ ಒಂದು 10K or 20K ವ್ಯೂಸ್ ಬಂದು ನಿಮ್ಗೆ ಇಚ್ಛೆ ಇದ್ರೆ ನೈಟ್ ಬಂದು ದೆವ್ವದ ಜೊತೆ ಅಂದ್ರೆ ದೆವ್ವದ ವಿಡಿಯೋ ಮಾಡಿ ದೆವ್ವ ಕಾಣಿಸ್ತವ ಅಂತ ಎಕ್ಸ್ಪ್ಲೋರ್ ಮಾಡಿ ಅಂತ ಏನಾದ್ರು ಇದ್ರೆ ಹೇಳಿ, ಅದು ಕೂಡ ಮಾಡೋಣ. ಇನ್ನೊಂದು ದೆವ್ವದ ವಿಡಿಯೋಸ್ ನಂದು ನೋಡಿಲ್ಲ ಅಂದ್ರೆ ವಿಡಿಯೋಸ್ ಕೂಡ ಇದಾವೆ ದೆವ್ವದ್ದು, ಹೇಗೆ ಹಾಂಟ್ ಮಾಡಿದೀವಿ, ಹಾಂಟೆಡ್ ಪ್ಲೇಸ್ಗೆ ನಾವು ಹೋಗಿದೀವಿ ಅಂತ ಎಲ್ಲ ಇದೆ, ಅದನ್ನ ಕೂಡ ವಾಚ್ ಮಾಡಿ ಆಯ್ತಾ. ಮಿಸ್ ಬಿದ್ರೆ ಡಮಾರ್. ಈ ಜಾಗ ಏನಕ್ಕೆ ಅಂದ್ರೆ ಸೈನಿಕರಲ್ಲಿ ಯಾರು ಪ್ರಬಲವಾಗಿರ್ತಾರೋ ಅವ್ರಿಗೆ ಪ್ಲೇಸು. ಏಕೆ? ರಣಕಾಳೆಯನ್ನು ಉದ್ದಕ್ಕೆ ಯಾರೇ ಆಪೋಸಿಟ್ ವ್ಯಕ್ತಿಗಳು ನಮ್ ಜೊತೆ ಯುದ್ಧ ಮಾಡಕ್ ಬಂದಾಗ ಇಲ್ಲಿ ನಿಂತಿರೋ ರಣಕಾಳೆ ಊದಿದ್ರೆ ಯುದ್ಧ ಮಾಡಕ್ ಅಲ್ಲಿ ಸೈನಿಕ ಹಿಂದೆನೆ ರೆಡಿಯಾಗಿ ಹೋಗೋದು. ಹಂಗಾಗಿ ಇದು ಇಂಪಾರ್ಟೆಂಟ್ ಪ್ಲೇಸ್ ಆಗಿರ್ತದೆ. ಎಲ್ಲಾ ಕೋಟೆ ಇಳಿಜಾರಿದೆ, ಅಲ್ಲಿ ಇಳಿಜಾರಿದೆ ಅಂದ್ರೆ ಅವ್ರು ಇಲ್ಲಿ ನಿಂತ್ಕೊಂತ ಇದ್ರು, ಇಲ್ಲಿ ನಿಂತ್ಕೊಂಡ್ ನೋಡೋರು. ಇಲ್ಲಿ ನಿಂತಿರೋ ಮನುಷ್ಯ ಬರೇ ಆಪೋಸಿಟ್ ನಮ್ ನೇರ ಏನಿದೆ ಅದಷ್ಟೇ ನೋಡಂಗಿರ್ಲಿಲ್ಲ. ರಾಜ ಆಜ್ಞೆ ಅಂತೆ ಅವ್ರು ಇಡೀ ಸುತ್ತು ನೋಡ್ಬೇಕಾಯ್ತು, ಅಬ್ಸರ್ವ್ ಮಾಡ್ಬೇಕಾಯ್ತು ಎಲ್ಲ ಕಡೆ. ಯಾವ ಕಡೆಯಿಂದ ಯಾವಾಗ ನಮ್ಮ ಆಪೋಸಿಟ್ ವ್ಯಕ್ತಿಗಳು ಯುದ್ಧ ಮಾಡ್ತಾರೆ ಅಂತ ಹೇಳಕ್ ಆಗ್ತಿರ್ಲಿಲ್ಲ. ನೋಡ್ರಲ್ಲ, ಸಖತ್ ಏನೇನೋ ಇದೆ ಗುರು. ನಾವು ಆರಾಮಾಗಿದ್ದೀವಿ, ಈ ಕಾಲ ಜನರ ಜೀವನ ಮಸ್ತಾಗಿ ಉಂಡು ತಿನ್ನು ಮಜಾ ಮಾಡು. ಮಜಾ ಮಾಡೋದೇನಿಲ್ಲ. ಸೊ ನಮಗೂ ಅವು ಇವು ಪ್ರಾಬ್ಲಮ್ಸ್ ಇರ್ತವೆ, ಆದ್ರೆ ಆಗಿನ ಕಾಲದ್ದು ಡಿಫ್ರೆಂಟ್ ಪ್ರಾಬ್ಲಮ್ಸ್, ಈಗಿನ ಕಾಲದ್ದು ಡಿಫ್ರೆಂಟ್ ಪ್ರಾಬ್ಲಮ್ಸ್. ಅದ್ಮೇಲೆ ಸುರಂಗನಾ? ಸೊ ಗೈಸ್, ಅದು ಗೋಡೆ ಅಲ್ಲ ಗೈಸ್, ಸುರಂಗ. ನೋಡಿ, ಇಲ್ಲ ಸುರಂಗ ಇಲ್ಲ. ಇಲ್ವಾ? ಮೋಸ ಆಗೋಯ್ತು, ಮೋಸ ಆಗೋಯ್ತು. ಸುರಂಗ ಅನ್ಕೊಂಡು ಹೋದೆ, ಕಣ್ಣ ಸುರಂಗ ಅನ್ಕೊ. ಇಲ್ಲಿ ನೋಡಿ ಗೋಡೆ ಅಲ್ಲ, ಅದೇನು ವಿಶೇಷ ಇದೆ ಅಲ್ಲಿ. ಸೈನಿಕರು ಮೇ ಬಿ ವಿಶ್ರಾಂತಿಗೋಸ್ಕರ ಅದು ಇರ್ಬಹುದು. ಮಳೆ ಗಿಳೆ ಬಂದ್ರೆ ವಿಶ್ರಾಂತಿಗೆ. ನಾವು ಸುರಂಗ ಅಂತ ಅನ್ಕೊಂಡ್ವಿ, ಮೋಸ ಆಗ್ಬಿಟ್ವಿ. ರಾಜ ಅವರೇ, ನಮ್ಮನ್ನು ಮೋಸ ಮಾಡ್ಬಿಟ್ರಲ್ಲ ರಾಜ ಅವರೇ. ನಾವು ತಪ್ಪು ತಿಳ್ಕೊಂಡಿದ್ದು ಅಲ್ಲ. ಅಂದ್ರೆ ನೋಡಿ, ಈ ತರ ಸುರಂಗ ಅಂತ ಕಳ್ಳರು ಅಂದ್ರೆ ಆಗಿನ ಸೈನಿಕರು ಬೇರೆಯವರು ಯಾಮಾರ್ಸಕ್ಕೋಸ್ಕರನು ಮಾಡಿರ್ಬೋದು ನಮ್ ತರ. ನಾವ್ ಹೆಂಗ್ ಯಾಮಾರಿದ್ವಿ ಹಂಗೆ ಮಾಡಿ. ये बारिश तो टैस में कौन की खड़को नाच आसे सा ने खड़को ऐसा कौन की डब 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 नाचा. करेक्ट ना वे? करेक्ट बोले नी. कौन सा गाउन तुम्हारा? सिराज. तुम्हें आको नहीं है पहले? हाँ, कैसा जाने का यहाँ बच्चे आए यहाँ. ಓಡೋಗೆ ಬಿಟ್ಟ. ಅಲ್ಲಿ ಕೆರೆ ಕಾಣ್ತಾ ಇದೆ, ತೋರಿಸ್ತೀನಿ ನೋಡಿ. ಅಲ್ಲಿ ದೂರದಲ್ಲಿ ಕೆರೆ ಕಾಣ್ತಾ ಇದೆ, ಅಲ್ಲಿಗೆ ಹೆಂಗ್ ಹೋಗ್ಬೇಕು ಹೇಳಪ್ಪ ಅಂತ ಕರೆದ್ರೆ ಅವ್ನು ಓಡೋಗೆ ಬಿಟ್ಟ. ಇಲ್ಲ, ಕೆರೆ ಬೇರೆ, ಅದು ಕೆರೆಗೆ ಬೇರೆ ಗೇಟ್ ಕಾಣ್ತಾ ಇದೆ ಅಲ್ಲಿ, ಇದು ಬೇರೆ. ಚೂರು ದಾರಿ ಇದೆ, ಹೋಗೋಣ. ವಾವ್, ಸೂಪರ್ ಗೈಸ್. ನೋಡಿ ಎಂಥ ವ್ಯೂ, ಸೈಕ್ ಆಗಿದೆ. ನಂಗೆ ಏನೋ ಹತ್ರ ಹೋಗಿ ಭಯ ಆಗ್ತಾ ಇದೆ, ಯಾಕಂದರೆ ಮಿಸ್ಸಾಗಿ ಜಾರಿದ್ರೆ ಕೆಳಗೆ ಹೋಗ್ತೀವಿ, ಎಷ್ಟು ಆಳ ಇದೆ. ಸೊ ವ್ಯೂ ಮಾತ್ರ ಸೈಕ್ ಆಗಿದೆ. ಹೌದು ನೋಡಿ, ಅವರು ಹೇಳಿದ್ರು ಕೋಟೆ ಸುತ್ತಲೂ ಈ ಥರ ಇದೆ, ಏನೋ ಹಳ್ಳ ಇದೆ ಅಂತ. ನೋಡಿ, ಸುತ್ತ ಇದೆ ಹಳ್ಳ.
ಸೈಕ್ ಆಗಿದೆ ವ್ಯೂ ಮಾತ್ರ. ಕಿರ್ಚ್ಬೇಕು ಅನ್ಸ್ತಾ ಇದೆ, ಕಿರ್ಚಿದ್ರೆ ಆ ಕಡೆ ಇರೋ ಜನಗಳು ನೋಡ್ತಾರೆ. ಇಡೀ ಸಿರಾ ಕಾಣಿಸ್ತಾ ಇದೆ ಗೈಸ್. ನಮಗೆ ತಿಳಿದಿರೋ ಪ್ರಕಾರ ಈ ಕೋಟೆಯಲ್ಲಿ ಒಂದು ದೇವಸ್ಥಾನ ಕೂಡ ಇತ್ತಂತೆ, ಅದು ಹಾಳಾಗಿದೆ ಅಂತೆ. ಆದ್ರೆ ಮೇಂಟೆನೆನ್ಸ್ ಇಲ್ಲ ಇಲ್ಲಿ ನೋಡಿ, ಏನು ಇಲ್ಲ, ಎಲ್ಲ ಮುರಿದೋಗ್ಬಿಟ್ಟಿದೆ ನೋಡಿ. ಇಲ್ಲೆಲ್ಲ ಹೇಗ್ ಮುರಿದೋಗಿದೆ ಅಂದ್ರೆ ಮೇಂಟೆನೆನ್ಸ್ ಇಲ್ಲ ತುಂಬಾ. ಅಂದ್ರೆ ನಾನು ನೈಟೇ ಒಂದು ಹಾರರ್ ವಿಡಿಯೋ ಮಾಡೋಣ, ಹಾಂಟೆಡ್ ಪ್ಲೇಸ್ ಅಂತ ಹೇಳ್ತಾರೆ, ಮಾಡೋಣ, ಕ್ಯಾಪ್ಚರ್ ಮಾಡೋಣ, ಗೋಸ್ಟ್ ಏನಾದ್ರು ಕಾಣಿಸುತ್ತೆ ಅಂತ ತುಂಬಾ ಟ್ರೈ ಮಾಡಿದೆ. ಆದ್ರೆ ತುಂಬಾ ಜನ ಬೇಡ, ದೆವ್ವಗಳಿದ್ದಾವೆ ಹಂಗೆ ಹಿಂಗೆ ಅಂತ. ಅದಕ್ಕೆ ನಾನು ಸುಮ್ಮನೆ ಅದೇ. ಎಲ್ಲ ಹಾಳಾಗ್ಬಿಟ್ಟಿದೆ ಆಲ್ಮೋಸ್ಟ್ ನೋಡಿ. ಎಲ್ಲ ಇರ್ಸಕತ್ತಾಗಿದೆ ಅಂದ್ರೆ ಫುಲ್ಲು ಮರಗಳೆಲ್ಲ ಬೆಳ್ಕೊಬಿಟ್ಟಿದೆ. ಗೈಸ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು ನೋಡಿ, ಇಲ್ಲಿ ಹೆಂಗಿದೆ ನೋಡಿ, ಇಷ್ಟು ನೋಡಿ. ಅಲ್ಲಿ ಇಲ್ಲೊಂದು ತೂತ ಕಾಣಿಸುತ್ತೆ, ಈ ಕಡೆಯಿಂದ ನೋಡಿದ್ರೆ ಈ ಕಡೆಯಿಂದ ಶಿಟ್ ಇದು ಕ್ಲೋಸ್ ಆಗಿದೆ. ಇನ್ನೊಂದು ತೋರಿಸ್ತೀನಿ ಬೇರೆದು. ಆದರೆ ಅಲ್ಲಿ ತೂತುಗಳು ಎರಡು ಕಾಣುತ್ತೆ, ಅದು ಏನಕ್ಕಂತ ನನಗೂ ಗೊತ್ತಾಗ್ತಾ ಇಲ್ಲ. ನಿಮಗೆ ನೋಡಿ ಗಾಯ್ಸ್, ಎಷ್ಟು ದೂರ ಇದೆ, ಎಷ್ಟು ದೂರ ಇದೆ ನೋಡಿ. ಒಂದು ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಲೈಕ್ ಕಂಪೇರಿಂಗ್ ಟು ಅದರ್ ಕೋರ್ಟ್ಸ್ ಆಫ್ ಫೋರ್ಟ್ಸ್ ಏನಂತಾರೆ, ಫೋರ್ಟ್ಸು ಕೋರ್ಟ್ ಅಲ್ಲ ಫೋರ್ಟ್ಸು ಏನಂತಾರೆ, ಅದು ಕಂಪೇರಿಂಗ್ ಟು ಅದರ್ಸ್ ಇದು ಸ್ವಲ್ಪ ಚಿಕ್ಕದಾಗಿದೆ ಅನಿಸ್ತದೆ. ಅಂದರೆ ನಾವು ಈಸಿಯಾಗಿ ಅಲ್ಲಿಂದ ನಡ್ಕೊಬಂದು ಆಲ್ಮೋಸ್ಟ್ ನಾವು ಕಂಪ್ಲೀಟ್ ಎಂಡಲ್ಲಿದ್ದೀವಿ, ಡೆಡ್ ಎಂಡಲ್ಲಿದ್ದೀವಿ ಆಲ್ಮೋಸ್ಟ್ ಇವಾಗ ನಾವು. ಇಲ್ಲೇನೋ ಇದೆ, ಕೆಳಗೆ ಹೋಗ್ಬೋದಾ? ತುಂಬಾ ಆಳ ಇದೆ ಇಲ್ಲಿ. ಬಾವಿನ ಅದು ಫ್ರಂಟಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಕಲ್ಯಾಣಿ ಇರ್ಬೋದು ಮೇ ಬಿ ನನ್ನ ಪ್ರಕಾರ. ಕಲ್ಯಾಣಿ ಅಂದ್ರೆ ಅದು ಒಂದು ನೀರ್ ನಿಂತ್ಕೊಳ್ಳೋ ಜಾಗ. ಹೋಗ್ಬೋದ? ಬಾವಿ ತರನೇ ಅದನ್ನು. ಸೊ ಗೈಸ್ ಸ್ವಲ್ಪ ಏನೋ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ, ಟ್ರೈ ಮಾಡ್ತೀವಲ್ಲ ಓಕೆ. ಅಂದ್ರೆ ಇದು ನನ್ ತಿಳಿದಿರೋ ಪ್ರಕಾರ ಈ ಫೋರ್ಟು ಟ್ರೆಷರ್ನ ಬಚ್ಚಿಡಕ್ಕೋಸ್ಕರ ಈ ಫೋರ್ಟ್ನ ಮಾಡಿದ್ರು ಅಂತ. ಅಂದ್ರೆ ನನ್ನ ಪ್ರಕಾರ ಇಲ್ಲಿ ಯಾವುದು ರಾಜರುಗಳು ವಾಸವಾಗಿರ್ಲಿಲ್ಲ, ಜಸ್ಟ್ ಆ ಟ್ರೆಷರ್ನ ಬಚ್ಚಿಡೋದಕ್ಕೋಸ್ಕರ ಮಾತ್ರ ಈ ಫೋರ್ಟ್ನ ಮಾಡಿದ್ದಾರೆ ಅಂತ ನನ್ಗೆ ತಿಳಿದು ಬಂದಿದ್ದು. ನಿಮ್ಗೆ ಏನಾದರೂ ಈ ಫೋರ್ಟ್ ಬಗ್ಗೆ ಇನ್ನೂ ಹೆಚ್ಚು, ಅಥವಾ ನಾನು ತಪ್ಪಾಗಿ ಹೇಳ್ತಾ ಇದ್ದು ನಿಮ್ಗೆ ಇನ್ನೂ ಹೆಚ್ಚು ಏನಾದ್ರು ತಿಳಿದಿದ್ರೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ನಮ್ಮ ವ್ಯೂವರ್ಸ್ಗೂ ಹೆಲ್ಪ್ ಆಗುತ್ತೆ, ಯಾರಾದರೂ ಓದ್ತಾ ಇರೋರು ಇದ್ರ ಬಗ್ಗೆ ರಿಸರ್ಚ್ ಮಾಡೋರ್ಗೂ ಹೆಲ್ಪ್ ಆಗುತ್ತೆ. ಮುಳ್ಳುಗಳು. ಇನ್ನೊಂದು, ಈ ಬಟ್ಟೆ ಹಾಕೋ ಬಂದ್ಬಿಟ್ಟು ಭಾರಿ ಕಷ್ಟ ಆಗ್ತಾಯಿದೆ ತಿರ್ಗಕ್ಕೆ. ಗೈಸ್ ಅಲ್ಲಿ ನಾನು ತೋರಿಸ್ತಾ ಇದ್ದೆ ನೋಡಿ, ಇಲ್ಲಿ ಈ ತರ ಒಂದು ಸಂಧಿ ಇದೆ ನೋಡಿ, ಈ ತರ ಇರುತ್ತೆ. ಈ ಶೇಪಲ್ಲಿ ಸ್ಟ್ರೈಟ್ ನೋಡಿದ್ರೆ ಏನ್ ಕಾಣಿಸುತ್ತೆ? ತೂತ ಕಾಣಿಸುತ್ತೆ. ಮತ್ತೆ ಈ ಕಡೆ ನೋಡಿ, ಈ ಕಡೆ ಕೂಡ ತೂತ ಕಾಣಿಸುತ್ತೆ. ಮತ್ತೆ ಈ ಕಡೆ ನೋಡಿ, ಈ ಕಡೆ ಕೂಡ ತೂತ. ಸೊ ಇದು ನನಗೆ ಎಕ್ಸಾಕ್ಟ್ಲಿ ಏನು ಅಂತ ಗೊತ್ತಾಗಿಲ್ಲ ಗೈಸ್. ನಿಮ್ಗೆ ಏನಾದರೂ ಇದು ಯಾಕೆ ಮಾಡಿದ್ದಾರೆ, ಇದ್ರ ಯೂಸಸ್ ಏನು ಗೋಡೆಯಲ್ಲಿ ಅಂತ ನಿಮ್ಗೆ ಏನಾದ್ರು ತಿಳಿದಿದ್ರೆ ಪ್ಲೀಸ್ ತಿಳಿಸಿ. ನನಗೂ ಇದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇದೆ. ಸೊ ನನಗೂ ಇದ್ರ ಬಗ್ಗೆ ತಿಳಿಸಿ ಪ್ಲೀಸ್. ಸಖತ್ತು ಚಿಕ್ಕದನ್ಸ್ತು ನನಗೂ. ಕಂಪ್ಲೀಟ್ ಮಾಡ್ಬಿಟ್ವಿ ಈಸಿಯಾಗಿ, ಜಸ್ಟ್ ಒಂದು 30 ಮಿನಿಟ್ಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ 30 ಮಿನಿಟ್ಸ್ ಹಿಡಿತೇನೆ ಅಷ್ಟೇ ನಮಗೆ. ಅಲ್ಲಿ ಏನೋ ಇದೆ, ಅದು ಬಿದ್ದೋಗಿದೆ. ಎಲ್ಲಿ ಹೇಳಿ ನೋಡಿ, ಅಲ್ಲಿ ಅದು ಫಸ್ಟ್ ಒಂದು ಕೋಟೆ ಆಗಿರ್ಬೋದು ಮೇ ಬಿ. ಅದು ಈಗೀಗ ಹಾಳಾಗಿರೋದ್ರಿಂದ ಫುಲ್ ಹೋಗಿದೆ ಅದು. ಹೌದು. ಆಮೇಲೆ ಈ ಕೋಟೆ ಮೇಲೆ ಗನ್ ಶಾಟ್ಸ್ ಇದಾವೆ ಅಂತ ಹೇಳ್ತಾರೆ. ನಮ್ಗೆ ಅದೇನೋ ಎಲ್ಲೂ ಕಾಣಿಸಿಲ್ಲ. ಆ ಸೈಡ್ ಇರ್ಬೋದು. ಸೊ ಇಲ್ಲಿ ಇವರಿಬ್ರು ಅಲ್ಲೆಲ್ಲ ಹೋಗ್ಬಿಟ್ಟು ಗುಹೆ ನೋಡ್ಕೊಂಡು ಬಂದಿದಾರಂತೆ. ಸೊ ನಮಗೂ ಗುಹೆ ನೋಡಬೇಕಂತ ಆಸೆ ಆಯಿತು. ಇಷ್ಟು ದೂರ ಬಂದು ಏನಾದರೂ ಗುಹೆ ನೋಡಿಲ್ಲ ಅಂದರೆ ಹೆಂಗೆ? ಆಮೇಲೆ ಸೊ ಗೈಸ್ ಫೈನಲಿ ಗುಹೆ ಸಿಕ್ಕಿದೆ. ನಾನು ಇವ್ರು ಸುಮ್ಮನೆ ಹೇಳ್ತವ್ರೆ ಅಂತ ಬಂದೆ, ಗುಹೆ ಸಿಕ್ಕಿದೆ ನೋಡಿ. ಹೂ ಗುಹೆ. ಆದರೆ ತುಂಬ ಗಲೀಜು ಮಾಡಿದ್ದಾರೆ.
ಆ ಕಾಲದಲ್ಲಿ ಮೇಲೆ ಕಟ್ಟೋದು ಕಷ್ಟ. ಆದ್ರೆ ಮೇಂಟೆನೆನ್ಸ್ ಇಲ್ಲ. ಅದೇ ಏನಿದು ಟಾರ್ಚ್ ಹಾಕ್ತಿಲ್ಲ, ಏನಾದ್ರು ಕಾಣ್ತಾ ಇದೆಯಾ? ಓ ಬಾತ್ರೂಮ್ಗಳು ಇವೆಲ್ಲ. ಬಾತ್ರೂಮು ಇಲ್ಲಿ ಅಲ್ಲ ಗುರು, ಬಾತ್ರೂಮ್ ಯಾರು ಹಿಂಗ್ ಕಟ್ಬಿಡ್ತಾರೆ? ಅಲ್ಲಿ ನೋಡಿ ಟ್ಯಾಪ್ ಟ್ಯಾಪಾ? ನೋಡಿ ಅದೇ ಅದೇನೋ ಅದು. ಇರ್ಬೇಕು. ಆದ್ರೆ ಮೇಂಟೆನೆನ್ಸ್ ಇಲ್ಲ ಗೈಸ್. ನನ್ನ ಪ್ರಕಾರ ಇದು ಏನಂತಾರೆ, ಇಲ್ಲಿ ಯುದ್ಧ ನಡೆದಿದೆ ಈ ಕೋಟೆಯಲ್ಲಿ. ಅದಕ್ಕೋಸ್ಕರ ಈ ಕೋಟೆ ಹಾಳಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಗೈಸ್, ನನಗೆ ಇಲ್ಲಿ ಆನೆಗಳ ಕೆತ್ತನೆ ಕೂಡ ಕಾಣಿಸ್ತು. ಸೊ ಈ ಆನೆ ಕೆತ್ತನೆಗಳು ಏಂತಕ್ಕೆ ಮಾಡ್ತಾರೆ ಅಂದ್ರೆ, ಈ ರಾಜಮನೆತನಿಗೆ ಒಂದು ಶಕ್ತಿ ತುಂಬುತ್ತೆ ಆನೆದು ಶಕ್ತಿ, ಆನೆ ಬಲ ತರ. ಆಮೇಲೆ ನೋಡಿ, ಈ ಕೋಟೆ ಎಷ್ಟು ಬಿಲ್ಡ್ ಮಾಡ್ಬೇಕಾದ್ರೆ ಎಷ್ಟು ಅದ್ಭುತವಾಗಿತ್ತು ಕೂಡ. ಸೊ ಇವಾಗ ನೋಡ್ರೆ ಬರೀ ಕಲ್ಲು ಮುಳ್ಳು. ಆಮೇಲೆ ಬಂದಿದ್ದು ನಾವು ದೇವಸ್ಥಾನ ಅಂತಾನೆ ಬಂದಿದ್ದು. ಆದ್ರೆ ಅಲ್ಲಿ ನೋಡಿದ್ರೆ ನೀವು, ಅಲ್ಲಿ ನೋಡಿ, ಅಲ್ಲಿ ಅರಮನೆ ಇತ್ತು. ಅರಮನೆ ಎಲ್ಲ ಬಾಳ್ ಬಿದ್ದೋಗಿ ಮುರಿದೋಗಿ ಎಲ್ಲ 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 ಕೆಡವೋಗಿ ಹೋಗಿದೆ. ಅಲ್ಲಿ ಹೋಗಕ್ಕೂ ದಾರಿ ಇಲ್ಲ. ಅಂದ್ರೆ ದೇವಸ್ಥಾನ ಏನು ಇಲ್ಲ. ನಾವು ಅನ್ಕೊಂಡಂಗೆ ದೇವಸ್ಥಾನ ಅಂತಾನೆ ಅನ್ಕೊಂಡ್ ಬಂದಿದ್ ಒಳಗೆ. ಅದ್ರಲ್ಲಿ ದೇವಸ್ಥಾನ ಇಲ್ಲ, ಅರಮನೆನೇ ಇದ್ದಿದ್ದು. ರಾಜರು ಕೂಡ ಇಲ್ಲಿ ವಾಸವಾಗಿದ್ರು. ಆದ್ರೆ ಅರಮನೆ ಬಿದ್ದು ಎಲ್ಲ ಹಾಳಾಗಿದೆ ಅಷ್ಟೇ. ಆದ್ರೆ ಬರ್ಬೋದು ಒಂದು 1 hour ಮ್ಯಾಕ್ಸ್ ಟು ಮ್ಯಾಕ್ಸ್ 30 ಬೇಡ, 45 minutes ಅಲ್ಲಿ ನೀವೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಇಡೀ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಚೆನ್ನಾಗಿದೆ. ಆದ್ರೆ ಮೇಂಟೈನ್ ಮಾಡಬೇಕು. ಈ ಸರ್ಕಾರ ಇನಿಷಿಯೇಟಿವ್ ತಗೊಂಡು ಇದೆಲ್ಲ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ನಿಜ ಅದ್ಭುತವಾಗಿರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ, ಈ ಟಾಪಿಕ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬೈ ಅಂಡ್ ಅಲ್ಲಾಹ್ ಹಾಫಿಸ್.